ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಬಿಸ್ನೆಸ್ನ ಲಾಸ್ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರ ಸಮಸ್ಯೆಗಳು, ವಿದ್ಯಾರ್ಥಿಗಳಲ್ಲಿ ಎಜುಕೇಷನಲ್ ಬ್ರೇಕ್ಸು, ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಯಶಸ್ಸನ್ನ ನೀವು ಕಾಣ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ ಈ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಅಂತ. ನಾವು ಅಂದ್ಕೊಳ್ಳೋವಂಥ ಆಸೆಗಳು ಅಥವಾ ನಮ್ಮ ಒಂದು ವಿಶ್ ಕಮ್ ಟ್ರೂ ಆಗಬೇಕು ಅಂತಂದರೆ ಆ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ. ಇದನ್ನು ಮಾಡುವಂಥ ರೀತಿ ಆದರೂ ಹೇಗೆ? ಇದು ನಿಜವಾಗ್ಲೂ ನಾವು ಮಾಡಿದ್ರೆ ನಾವು ಅಂದ್ಕೊಳ್ಳೋವಂಥದ್ದು ಅಥವಾ ನಮ್ಮ ಆಸೆಗಳೆಲ್ಲ ಕೂಡ ಈಡೇರುತ್ತಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಹೇಳ್ತೀನಿ ಹಾಗಾಗಿ ಒಂದು ಮಾತು, ಕೆಲವೊಬ್ಬರಿಗೆ ಕೆಲವೊಂದು ಕೈ ಹಿಡಿತವೆ ಅಂತ. ಅದರ ಪ್ರತಿಯೊಬ್ಬರು ಕೂಡ ಅವರ ಆಸೆ ಪಟ್ಟಿದ್ದು ದಕ್ಕಿಸ್ಕೊಳ್ಳಲೇಬೇಕು ಅಂತಂದರೆ, ಈಗ ನಾನೆಲ್ಲೋ ಒಂದು ಕಡೆ ನನ್ನದೇ ಹೊಲದಲ್ಲಿ, ನನ್ನದೇ ತೋಟದಲ್ಲಿ ಆಲೂಗಡ್ಡೆ ಬೆಳಿಬೇಕು, ಮೆಣಸಿನಕಾಯಿ ಬೆಳಿಬೇಕು, ಬೆಂಡೆಕಾಯಿ ಬೆಳಿಬೇಕು, ಟೊಮಾಟೊ ಬೆಳಿಬೇಕು, ಏನೇ ನಾನು ಬೆಳೆಯಬೇಕಂತಂದ್ರೂ ಮೊದಲು ಉಳುಮೆ ಮಾಡಬೇಕಲ್ಲ. ಆ ಉಳುಮೆ ಮಾಡಿದಾಗ ಅಂದರೆ ನೆಲವನ್ನು ಹುತ್ತು ಬಿತ್ತು ಹದ ಮಾಡ್ಕೋಬೇಕಲ್ಲ, ಆ ನಂತರವೇ ಅದನ್ನು ನಾನು ಬೀಜವಾಪನ ಮಾಡಲಿಕ್ಕೆ ಅದು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಮೊದಲು ಕೃಷಿಗೆ ತಯಾರಾಗಬೇಕು. ಈಗ ನೀವು ಹೇಳಿದ್ರಲ್ಲ, ಯಾವಾಗ ನಮಗೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಮೇಜರಾಗಿ ನಮಗೆ ಏನು ನಷ್ಟವಾಗಿದೆಯೋ ಆ ಬೇಜಾರುಗಳೆಲ್ಲ ಇದೆಯಲ್ಲ, ನಮಗೆ ಯಾರು ಮೋಸ ಮಾಡಿರ್ತಾರೋ, ಯಾರು ತೊಂದರೆ ಕೊಟ್ಟಿರ್ತಾರೋ, ಯಾವಾದರೂ ದುಃಖ ಕೊಟ್ಟಿರ್ತಾನೋ, ಯಾವೋ ನಮಗೆ ಪೇನ್ ಕೊಟ್ಟಿರ್ತಾನೋ ಅವನು ಹೆಸರನ್ನು ಒಂದು ಲೀಫಲ್ಲಿ ಬರಿಬೇಕು. ನೀವು ಹೇಳಿದ್ರಲ್ಲ, ಆ ಲೀಫ್ ಮತ್ತೆ ಇವ್ರು ಮನಸ್ಸಿಗೆ ಹಾಕ್ಕೊಂಡು ಯಾವುದೋ ಒಂದು ಹುಡುಕಾಟ ಮಾಡ್ತೀರಿ. ನಿಮ್ಮ ಮನೆಯೆಲ್ಲ ಸಿಗುತ್ತೆ ಅದು. ನೀವು ಆ ಒಂದು ಪಲಾವ್ಗೆ ಬಳಸ್ತೀರಿ. ಯಾವಾಗ ನೀವು ಆ ಪಲಾವ್ ಮಾಡಲಿಕ್ಕೆ ನೀವು ಬಳಸ್ತೀರೋ ಆ ಎಲೆ ಸಂಪೂರ್ಣವಾಗಿ ಸ್ವಲ್ಪ ಮೊಟಕಾಗಿದ್ದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಮುರಿದು ಬಿಟ್ಟಿದೆ ಗುರುಗಳೇ ಪರವಾಗಿಲ್ಲ. ಅದರ ಮೇಲೆ ಈ ಕಪ್ಪು ಪೆನ್ ತಗೊಂಡು ಬರೀಬೇಕಾಗುತ್ತೆ. ಅವರ ಹೆಸರಲ್ಲಿ ನಮಗೆ ಯಾರು ತೊಂದರೆ ಕೊಟ್ಟರು, ಯಾವ ಬಿಸ್ನೆಸ್ ನಮ್ಗೆ ನಷ್ಟ ಆಯಿತು, ನಾನು ಹೀಗೋದೆ, ಇಂಥ ತಾರೀಕು ನಾನು ಈ ತರಹದೊಂದು ಬಟ್ಟೆಯ ಮಳಿಗೆಯನ್ನು ಮಾಡಿದ್ರೆ ನನಗೆ ವ್ಯಾಪಾರ ನಷ್ಟವಾಯಿತು, ಅಥವಾ ನನಗೆ ಇಂಥವ್ರ ಕಡೆಯಿಂದ ನನಗೆ ಹಣ ನಷ್ಟವಾಗಿದೆ, ಎಲ್ಲ ಮನಸ್ಸುಗಳನ್ನ ಬರೀತಕ್ಕಂತಹದ್ದು. ಬರೆದು ಬಿಟ್ಟು ಅದಕ್ಕೆ ಸ್ವಲ್ಪ ಮಡಚುವಾಗ ಅದು ಕಟ್ಟಾದರೂ ಪರವಾಗಿಲ್ಲ, ಅದಕ್ಕೆ ನೀವು ಕೆಂಪು ದಾರವನ್ನು ಸುತ್ತಬೇಕು, ಒಂದು ಕಡೆ ಇಟ್ಕೋಬೇಕು. ಇನ್ನೊಂದು ಬಹಳ ಪ್ರಮುಖವಾಗಿರೋ ಘಟ್ಟ ನೀವು ಕೇಳಿಸ್ಕೊಳ್ತೀರಿ. ಅದೇ ಲೀಫನ್ನು ನೀವು ಕೈ ಹಿಡ್ಕೊಳ್ತಾ ಸಾಧ್ಯವಾದಷ್ಟು ಇದು ಸ್ವಲ್ಪ ನೀಟಾಗಿ ನಾಜೂಕಾಗಿರಬೇಕು. ಹೇಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗಾದರೂ ನೀಟಾಗಿರಲಿ ಆ ಒಂದು ಎಲೆ. ಆ ಎಲೆಯ ಮೇಲೆ ನಿಮಗೆ ಏನು ಬೇಕೋ ಅದನ್ನು ಬರೀಬೇಕು. ನನಗೆ ಇದೇ ತಿಂಗಳಲ್ಲಿ ಇಷ್ಟು ಹಣ ಬರಬೇಕು, ನನಗೆ ಮೊದಲು ಇಂಥ ಬಿಸ್ನೆಸ್ ನಷ್ಟವಾಗಿತ್ತು, ಅದಾಗಬಾರದು, ನನಗೆ ಈ ರೀತಿಯಾಗಿ ಬರಬೇಕು, ಇಷ್ಟು ಹಣ ಬರಬೇಕು, ನನ್ನ ಮ್ಯಾನಿಫೆಸ್ಟೋ ಹೀಗಿದೆ, ನಾನು ವಿಶೇಷವಾಗಿ ನನ್ನ ಕಾಳಜಿ ಹೀಗಿದೆ, ನಾನು ಕೂಡ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇನೆ, ಆದರೆ ನನಗೇ ಏನೂ ಆಗ್ತಾಯಿಲ್ಲ, ನನ್ನ ಕುಟುಂಬದ ರಕ್ಷಣೆಗೂ ನನ್ನ ಕೈಲಿ ಏನೂ ಆಗ್ತಾಯಿಲ್ಲ, ನಾನು ಏನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಿಮಗೆ ನೀವೇ ಕೃಷ್ಣನಿಗೆ ಮುಂದೆ ಇದ್ದರೆ ಹೇಗೆ ಹೇಳ್ಕೊಳ್ತೀರಿ. ನೀವು ನನ್ನ ಹತ್ರ ಬಂದರೆ ಯಾವ ರೀತಿ ಜಾತಕ ತೊಗೊಂಡು ಕೂಡ ಏನೇನೋ ಮಾತಾಡ್ತೀನಿ, ನಮ್ಗೆ ಆಗಾಯಿತು ಹೀಗೈತೆ ಎಲ್ಲ ಹೇಳ್ಕೊಳ್ತೀರಿ. ಸಾಧ್ಯವಾದಷ್ಟು ಬರೀಬೇಕು. ಹೇಗೆ ಬರೀಬೇಕು ಅಂತಂದರೆ, ಅಷ್ಟು ನೀಟಾಗಿ ನನ್ನ ಹತ್ರ ಬರ್ತಾರೆ. ರಾತ್ರಿ ಒಬ್ಬಾಕೆ ಅಪಾಯಿಂಟ್ ತೊಗೊಂಡು, ಯಾರು ಅವರು ಎಲ್ರಿಗೂ ಗೊತ್ತಿರೋಂಥವ್ರು, ಬಟ್ ನಾನು ಹೆಸರು ಹೇಳಾಗಿಲ್ಲ. ಹೇಗೆ ಎಷ್ಟು ಅಂತಂದರೆ ಅವರ ಮನಸ್ಸು ಎಷ್ಟು ಉಲ್ಲಾಸಿತ ಅಂತಂದರೆ ಇಷ್ಟುದ್ದ ಬರ್ಕೊಂಡು ಬಂದಿರ್ತಾರೆ. ನಾನು ಓದಬೇಕಾದ್ರೆ 10 ನಿಮಿಷ ಟೈಮ್ ತೊಗೊಳ್ತೇನೆ. ಆ ನಂತರ ಅವ್ರಿಗೆ ಏನು ಬೇಕು ಅಂತಿರುತ್ತೋ ಅದನ್ನು ಕೂಡ ಅಷ್ಟೇ ನೀಟಾಗಿ ಬರ್ಕೊಳ್ತಾರೆ. ಅವರು ಆಗರ್ಭ ಶ್ರೀಮಂತರು, ಅವರು ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ ಅವರಿಗೆ. ಅಂಥವ್ರು ಬರ್ಕೊಂಡಿರ್ತಾರೆ ರೀ, ನೀಟಾಗಿ ಬರ್ಕೊಂಡು ಬರ್ತಾಳೆ. ಹಾಕಿ ಅಷ್ಟು ಚೆನ್ನಾಗಿ ಬರೆದಿರ್ತಾಳೆ. ಪ್ರತಿಯೊಂದು ಅಕ್ಷರ ಕೂಡ ಮುತ್ತುಗಳು ಪೋಣಿಸ್ದಾಗಿರ್ತವೆ. ಮತ್ತು ನಾನು ಹೇಳಿದ್ರೆ ಅಷ್ಟೇ ಪೇಷನ್ಸಿಂದ ಮತ್ತು ಬರ್ಕೊಳ್ತಾರೆ. ಆ ರೀತಿಯಾಗಿ ನೀವು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಬರಬೇಕು. ಶ್ರದ್ಧೆ ಭಕ್ತಿ ಇಲ್ಲದ ನಿಮ್ಮ ಈ ಒಂದು ಲೀಫ್ ಮೇಲೆ ಏನು ಬರುತ್ತೀರೋ, ಅಡ್ರೆಸ್ ಇಲ್ಲದ ಪತ್ರದಂತೆ. ನೀವು ಅಡ್ರೆಸ್ ಹಾಕಿಲ್ಲ ಅಂದರೆ ಆ ಲೆಟ್ರ್ ಹೋಗಿ ತಲುಪುತ್ತೇನೋ, ಹಾಗೆ ನೀವು ಇದಕ್ಕೆ ಶ್ರದ್ಧೆ ಭಕ್ತಿಯಿಂದ ನಿಮಗೇನು ಬೇಕೋ ಅವೆಲ್ಲವೂ ಕೂಡ ನೀವು ಬರೀತೀರಿ. ಇದನ್ನು ಮಡಚಿಬಿಟ್ಟು ಈಗ ನಾನು ನಿಮ್ಮ ಮುಂದೆ ಶಂಖ ತರ್ತಾ ಇದ್ದೇನೆ. ಶಂಖ, ಈ ರೀತಿಯ ಶಂಖದ ಒಳಗಡೆ
ಏನು ಇಲ್ಲಿರುತ್ತೆ ಹೋಲು, ಇಲ್ಲಿ ನೀವು ಆ ಲೀಫನ್ನು ಇಡಬೇಕಾಗತ್ತೆ. ಆ ಲೀಫ್ ನಾನು ತರಲಿಲ್ಲ, ನಿಮಗೆ ಆ ಎಲೆ ಮಾತ್ರ ಹೇಳ್ತಾ ಇದ್ದೀನಿ. ಆ ಒಂದು ಪಲಾವ್ ಎಲೆ ಮೇಲೆ ನೀವು ಬರಿತೀರಿ. ಬರೆದಿರೋದು ಒಂದನ್ನು ಮಾತ್ರ ಇಡ್ತೀರಿ, ನಷ್ಟದ್ದು ನೀವು ಬರೆಯಲ್ಲ. ನಷ್ಟದ್ದನ್ನು ಒಂದು ಕ್ಯಾಂಡಲ್ ಇಟ್ಕೊಳ್ತೀರಿ. ಕ್ಯಾಂಡಲ್ಲೇ, ದೀಪ ಕೂಡ ಬೇಡ, ಮೊದಲೇ ಕ್ಯಾಂಡಲ್ ನಾನು ನೆಗೆಟಿವ್ ಸೂಚಕ ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಕ್ಯಾಂಡಲ್ನಲ್ಲಿ ಅದನ್ನು ಸುಟ್ಟಾಕ್ತೀರಿ, ಸುಟ್ಟು ಬಿಡ್ತೀರಿ. ಆ ಬೂದಿ ತೆಗೆದು ಹೊರಗಡೆ ಹಾಕ್ತೀರಿ ನೀವು. ಇನ್ನು ನಿಮಗೆ ಏನು ಬೇಕುಗಳಂತ ಪಟ್ಟಿ ಇತ್ತು ಅದನ್ನು ಆ ಎಲೆಯಲ್ಲಿ ಬರೆದಿದ್ದೀರಿ, ಇಲ್ಲಿಟ್ಟಿದ್ದೀರಿ. ಇದು ಶ್ರೀಕೃಷ್ಣನ ಪಾಂಚಜನ್ಯ. ಶಂಖಗಳಿಗೆ ಬಹಳ ಹೆಸರುಗಳಿದೆ. ಪಾಂಚಜನ್ಯ, ಆಮೇಲೆ ಅರ್ಜುನ ಇಟ್ಕೊಂಡಿರ್ತಕ್ಕಂಥದ್ದು ದೇವದತ್ತ, ಯುಧಿಷ್ಠಿರ ಇಟ್ಕೊಂಡಿರ್ತಕ್ಕಂಥದ್ದು ಅನಂತ ವಿಜಯ, ಈ ರೀತಿ ಶಂಖಗಳ ಹೆಸರುಗಳಿದೆ. ಇದು ಪಾಂಚಜನ್ಯ. ಪಾಂಚಜನ್ಯ ಅಂತಂದರೆ ಇನ್ನು ನಿಮಗೆ ಇಲ್ಲಿಂದ ಕೃಷ್ಣನ ಕೃಪೆ ಆದಾಗೆ ಅಲ್ಲಿಂದ ಎಲ್ಲ ಕೆಲಸದಲ್ಲೂ ವಿಜಯವೇ ಸಿಗುವಂಥದ್ದು. ಶಂಖ ಇಲ್ಲ ಗುರುಗಳೇ, ಖರೀದಿ ಮಾಡಲೇಬೇಕು ನೀವು. ಬೇಕಾದಷ್ಟು ಎಲ್ಲ ಕಡೆ ಸಿಗುತ್ತೆ, ಪೂಜಾ ಸ್ಟಾಲ್ ಸಿಗುತ್ತೆ ನಿಮಗೆ. ಅಂತಹ ಶಂಖವನ್ನು ನೀವು ಇಟ್ಟುಕೊಂಡು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಶಂಖ ಇರಬೇಕು. ಆ ಶಂಖದಿಂದಲೇ ಅಭಿಷೇಕ ಮಾಡಬೇಕು ವಿಗ್ರಹಗಳಿಗೆ. ಈ ರೀತಿಯಾಗಿ ಒಂದು ಪಾಂಚಜನ್ಯದಲ್ಲಿ ನೀವು ಅದನ್ನು ಮಡಚಿರ್ತೀರಿ. ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀರಿ. ಆ ಎಲೆನ ಪಕ್ಕಕ್ಕೆ ಇಡ್ತೀರಿ ಮತ್ತು ಇದರಿಂದ ಅಭಿಷೇಕ ಮಾಡ್ತೀರಿ. ಅಭಿಷೇಕ ಮಾಡ್ತಾ ಇಲ್ಲ ಗುರುಗಳೇ, ಆ ಎಲೆನ ಮಾತ್ರ ಇದರಲ್ಲಿ ಇಟ್ಟಿದ್ದೀವಿ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀರಿ. ಇದು ಈ ನೀವು ಗತಂ ನಷ್ಟಂನ ಲಭ್ಯತೆ, ಗತದಲ್ಲಿ ನನಗೆ ನಷ್ಟ ಆಗಿದೆ, ಇಂಥ ತೊಂದರೆ ಆಗಿದೆ, ಅದು ಆಗಬಾರ್ದು ಅಂತಂದರೆ ಆ ಎಲೆಯ ಮೇಲೆ ಬರೆಯುವಂಥದ್ದು. ನಿಮಗೆ ಏನು ಬೇಕೋ, ನಾನು ಅದನ್ನು ಕೂಡ ಹೇಳಾಗಿಲ್ಲ, ನಿಮಗೆ ಏನು ಬೇಕೋ ಅದನ್ನು ಬರೀತೀರಿ. ಇದು ಗುಟ್ಟು, ಇದು ಗೌಣ ಕೂಡ. ಅದನ್ನು ಬರೆದು ಈ ಪಾಂಚಜನ್ಯದ ಒಳಗಡೆ ಇಟ್ಟು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿರ್ತೀರಿ. ನೀವು ಏನು ಅಂದುಕೊಂಡಿರ್ತೀರೋ ಅಂತಹ ಕೆಲಸ ನಿಮಗೆ ಕೇವಲ ಷೋಡಶ ಅಂತಂದರೆ 16 ದಿನಗಳಲ್ಲೇ ಆ ಕೆಲಸ ನಿಮಗೆ ಆಗಿರುತ್ತೆ. ಸಕ್ಸಸ್ ಆಗಿರ್ತೀರಿ. ಖುಷಿಯಾಗಿ ಸಂತೋಷವಾಗಿ ನಿಮಗೆ ಆದಮೇಲೆ ನೀವು ಕೂಡ ಮತ್ತೊಬ್ಬರಿಗೆ ಇದನ್ನು ತಿಳಿಸಿದಾಗ ಎಸ್, ನಿಮಗಲ್ಲಿ ಯಾವ ರೀತಿ ಅಂತಂದರೆ ಈ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಹೇಗೆ ಮಾಡ್ತಾರೆ ಹಾಗೆ ಅವರಿಗೆ ಅಭ್ಯುದಯವನ್ನು ಮಾಡಲಿಕ್ಕೆ ಅಷ್ಟು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ಕೊಳ್ತಾ ದುಃಖವನ್ನು ಹೊರದೂಡ್ತೀರಿ, ಸ್ವಾಗತಕ್ಕೆ ವೆಲ್ಕಮ್ ಹೇಳ್ತೀರಿ. ಅಂದರೆ ನಿಮ್ಮ ಒಂದು ಸುಖಕ್ಕೆ ವೆಲ್ಕಮ್ ಹೇಳ್ತಿರ್ತೀರಿ, ನಿಮ್ಮ ಒಂದು ಲಾಭಕ್ಕೆ ವೆಲ್ಕಮ್ ಹೇಳ್ತಿರ್ತೀರಿ, ನಿಮ್ಮ ಒಂದು ಶ್ರೀಮಂತಿಕೆಗೆ ನೀವೇ ವೆಲ್ಕಮ್ ಹೇಳ್ತೀರಿ. ಖಂಡಿತ ಗುರುಗಳೇ, ಇಲ್ಲಿ ಒಂದು ರೀತಿ 2 in 1 ಅಂತ ಹೇಳ್ಬೋದು. ಬೇಡವಾಗಿರುವಂಥದ್ದು ನೆಗೆಟಿವ್ನ ನಾವು ಕ್ಯಾಂಡಲ್ನಲ್ಲಿ ಸುಟ್ಬಿಡ್ತೀವಿ, ಸಮಸ್ಯೆಗಳು ದೂರ ಹೋಗುತ್ತೆ. ಏನು ಬೇಕು, ನಮ್ಮ ವಿಶ್ ಯಾವುದು ಕಮ್ ಟ್ರೂ ಆಗಬೇಕು ಅದನ್ನು ಶಂಖದಲ್ಲಿ ಇಡಬೇಕು. ತುಂಬ ಉತ್ತಮವಾಗಿರುವಂಥ ವಿಚಾರ. ಏನು ಖರ್ಚು ಮಾಡುವಂಥದ್ದೇ ಇಲ್ಲ, ಮನೇಲಿರುವಂಥ ಪದಾರ್ಥದಲ್ಲೇ ಮಾಡೋದ್ರಿಂದ ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿ. ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಯಾವ ಸಮಸ್ಯೆಗಳು, ಕಷ್ಟಗಳು ದೂರ ಆಗಬೇಕು, ನಿಮ್ಮ ವಿಶ್ಗಳು ಯಾವುದು, ನಿಮ್ಮ ಕನಸುಗಳು ನನಸಾಗಬೇಕು, ಅದನ್ನು ನೀವು ಹೇಗೆ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ಗುರುಗಳು ಬಹಳ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.